ದಟ್ಟವಾದಂತಹ ಅರಣ್ಯವಿದು. ವನವಾಸವನ್ನು ಕೈಗೊಂಡ ನಂತರ ಪಂಚವಟಿಯಲ್ಲಿ ಎಲೆಮನೆಯನ್ನು ನಿರ್ಮಿಸಿಕೊಂಡು ನಾವಿಲ್ಲಿ ವಾಸವಾಗಿದ್ದೇವೆ. ಅಯೋಧ್ಯೆಯಿಂದ ಹೊರಡುವಂತಹ ಸಂದರ್ಭ ನೀವೇ ಒಂದು ಮಾತು ಹೇಳಿದ್ದೀರಿ. ಅರಣ್ಯದಲ್ಲಿ ರಾಕ್ಷಸರಿದ್ದಾರೆ, ದುಷ್ಟ ಮೃಗಗಳಿವೆ, ಕಷ್ಟಾದೀತು ಸೀತಾ ಅನ್ನುವ ಹಾಗೆ. ನನ್ನ ಜೊತೆ ಬರಬೇಡ, ಸುಖವಾಗಿ ಅಯೋಧ್ಯೆಯಲ್ಲಿ ಇರುವ ಎಂಬ ಹಾಗೆ. ಆದ್ರೆ ಏನೇ ಕಷ್ಟ ಬಂದ್ರು ದೇವರೇ ಗಂಡನೇ ದೇವರೇ ಎನ್ನುವಂತ ನಿಗಮೆಯಿಂದ ನಿಮ್ಮ ಬೆನ್ನ ಹಿಡಿದು ಬಂದವಳು. ಈಗ ನೋಡಿದ್ರೆ ಕಷ್ಟ ಎದುರಾಗುತ್ತಾ ಇದೆ. ಹೇಗೆ? ದೂರದಿಂದ ರಾಕ್ಷಸಿ ಆರ್ಭಟ, ಕರ್ಕಶವಾದಂತಹ ಧ್ವನಿ ನನ್ನ ಕಿವಿಗಳಿಗೆ ಅಪ್ಪಳಿಸ್ತಾ ಇದೆ. ಆ ಧ್ವನಿಯನ್ನು ಕೇಳುವಾಗ ನನಗೆ ಮನಸ್ಸಿಗೆ ಭಯವಾಗುತ್ತಾ ಇದೆ. ಹಾಗೆ ರಕ್ಕಸರನ್ನು ಕೊಲ್ತೇನೆ ಅನ್ನುವ ಹಾಗೆ ಧನುಷರಾಯುಧವನ್ನು ಧರಿಸಿ ಹೊರಟು ನಿಂತವರು ತಾವು. ಹತ್ತಿರದಲ್ಲಿ ಲಕ್ಷ್ಮಣನೂ ಇಲ್ಲ. ನನ್ನನ್ನೊಬ್ಬಳನ್ನೇ ಬಿಟ್ಟು ಹೋಗ್ತೇನೆ ಸ್ವಾಮಿ. ಇದೆ ಸ್ವಾಮಿ. ಆ ರಾಕ್ಷಸಿ ಆರ್ಭಟವನ್ನು ಕೇಳಿ ಅದೆಷ್ಟು ಭಯಗೊಳ್ಳುವಂತಹ ನೀನು. ಆಕೆ ನಿನ್ನ ಕಣ್ಣೆದುರು ಬಂದದ್ದೇ ಹೌದಾದ್ರೆ ಇನ್ನೆಷ್ಟು ಭಯಗೊಳ್ಳುವೆ ಅಲ್ವಾ? ಹಾಗಾಗಿ ನಿನ್ನ ಭಯ ನಿವಾರಣೆಗಾಗಿ ನಾವು ಒಂದು ಉಪಾಯವನ್ನು ಹೇಳುತ್ತೇವೆ. ಯಾವುದು? ಆ ರಾಕ್ಷಸಿ ಆರ್ಭಟವನ್ನು ಕೇಳುವುದಕ್ಕೆ ಸಾಧ್ಯವಾಗದಿದ್ದರೆ ನಿನ್ನ ಎರಡೂ ಕಿವಿಗಳನ್ನು ಮುಚ್ಚಿಕು. ನೋಡುವುದಕ್ಕೆ ಸಾಧ್ಯವಾಗದಿದ್ದರೆ ಎರಡೂ ಕಣ್ಣುಗಳನ್ನು ಮುಚ್ಚಿಕು. ಹಿಂದಿನಿಂದ ಬಂದು ನುಂಗಿ ಬಿಟ್ರೆ ನಾನಿದ್ದೇನೆ ಸೀತೆ, ನೀ ಅಂಜುವ ಅವಶ್ಯಕತೆ ಇಲ್ಲ. ನೀ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಆ ದುಷ್ಟ ರಾಕ್ಷಸಿಯನ್ನು ಕೊಂದು ಮಣ್ಣು ಗುಡಿಸಿ ನಾ ಬರುತ್ತೇನೆ ಸೀತೆ. ಧೈರ್ಯವಂತ ಸಂತೋಷವಾಯಿತು. ಮುಂದುವರಿಯೋಣ ಸ್ವಾಮಿ.